ನೋಡಿ, ಶನಿವಾರದ ಕಿಚ್ಚು ಅವತ್ತೇನಿತ್ತಲ್ಲ ಅದು ಈಗ ಆರಿದೆ. ಈಗ ಆರಿರೋದು ಹಮಾಸ್ ಬಂಡುಕೋರರ ನರಮೇಧಕ್ಕೆ ಇಸ್ರೇಲ್ ಕಾದು 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 ಕೊನೆಗೂ ಪ್ರತೀಕಾರವನ್ನ ಪಡೆದುಕೊಂಡಿದೆ. ಅಕ್ಟೋಬರ್ 7, 2023 ಹಮಾಸ್ನಿಂದ ಇಸ್ರೇಲ್ನ ಒಳಗೆ ನುಗ್ಗಿ ನರಮೇಧವನ್ನ ಮಾಡಿತು. ಕಿಬುಟ್ಸ್ ಬೇರಿ ಅನ್ನೋ ಜಾಗದಲ್ಲಿ ನರಮೇಧವನ್ನ ಮಾಡಿತ್ತು. ಆ ಸೆಡ್ರಾಟ್ ಇಂದ ಕಿಬುಟ್ಸ್ ಬೇರಿಗೆ ಹೋಗುವಂತ ರಸ್ತೆಯ ಪಕ್ಕದಲ್ಲೇ ಅವತ್ತು ನರಮೇಧ ಆಗಿದೆ. ಅವತ್ತಿನ ಶನಿವಾರ ಇಸ್ರೇಲ್ಗೆ ಬ್ಲಾಕ್ ಸ್ಯಾಟರ್ಡೆ ಆಗಿತ್ತು, ಕಪ್ಪು ಶನಿವಾರ ಅಥವಾ ಆಪರೇಷನ್ ಅಲ್ ಅಕ್ಸಾ ಫ್ಲಡ್. ನೋಡಿ, ಅವತ್ತು ಎಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿರ್ತಾರೆ. ಗಾಜಾದಿಂದ ತುಸು ದೂರದಲ್ಲೇ ಇದ್ದಂತಹ ಕಿಬುಟ್ಸ್ ಬೇರಿ ಅನ್ನೋ ಜಾಗಕ್ಕೆ ಹೋಗುವಂತ ರಸ್ತೆಯ ಪಕ್ಕದಲ್ಲೇ ಒಂದು ಮ್ಯೂಸಿಕಲ್ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ. ಅವತ್ತಿನ ಸಂಜೆ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಭಾಗಿಯಾಗಿ ಎಲ್ಲರೂ ಕೂಡ ಅವರದ ಪಾಡದಲ್ಲಿ ಅವರ ಗುಂಗಲಿರ್ತಾರೆ. ಅಲ್ಲಿಗೆ ನುಗ್ಗುವಂತಹ ಹಮಾಸ್ ಬಂಡುಕೋರರು ಏಕಾಏಕಿ ಅವರ ಬಳಿ ಇದ್ದಂತಹ ಬಂದೂಕುಗಳಿಂದ, ಗ್ರೆನೇಡ್ಗಳಿಂದ ದಾಳಿ ಮಾಡ್ತಾರೆ, ಸೆಲ್ ದಾಳಿ ಮಾಡ್ತಾರೆ, ಬೇಕಾಬಿಟ್ಟಿ ಫೈರಿಂಗ್ ಅನ್ನ ಮಾಡ್ತಾರೆ. ಗೊತ್ತೇ ಆಗೋದಿಲ್ಲ ಎಲ್ಲೆಲ್ಲಿಂದ ಬುಲೆಟ್ಗಳು ಬರ್ತಾ ಇದೆ, ಎಲ್ಲಿಗೆ ಅದು ತಾಗುತ್ತೆ ಅನ್ನೋದು ಹುಡುಕಿ 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 ಕೊಲ್ತಾರೆ. ಅವತ್ತು ಶನಿವಾರದ ದಿನ ಎಲ್ಲರೂ ಕೂಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೂ ಸಂತೋಷದಿಂದ ಇರ್ತಾರೆ. ಆದ್ರೆ ಅಲ್ಲಿಗೆ ಎಂಟ್ರಿ ಕೊಡುವಂತ ಹಮಾಸ್ ಬಂಡುಕೋರರು ನುಗ್ಗಿ ಹೊಡಿತಾರೆ, ನರಮೇಧ ಆಗುತ್ತೆ. ನೀವು ಅನ್ಕೊಂಬೋದು ಅವತ್ತು ಗಾಜಾ ಪಟ್ಟಿಯಿಂದ ಎಲ್ಲರೂ ಹಮಾಸ್ ಬಂಡುಕೋರರು ಅಲ್ಲಿಂದ ಅವತ್ತೇ ನುಗ್ಗಿ ಹೊಡೆದ್ರ ಅಂತೇಳಿ. ಅರ್ಧದಷ್ಟು ಜನ ಅವತ್ತು ಒಳಗಡೆ ನುಗ್ಗಿದ್ರೆ ಇನ್ನು ಅರ್ಧದಷ್ಟು ಜನ ಒಳಗಡೆನೇ ಇದ್ರು. ಗಾಜಾದಿಂದ ಬೇರೆ ಬೇರೆ ಕೆಲಸಗಳಿಗೆ ಅಂತ ಹೇಳ್ಕೊಂಡು ಬಂದಿದ್ರು. ನಮಗೆ ಕಾಯಿಲೆ ಇದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಬಂದಿದ್ರು. ಈ ರೈತರ ಹೊಲದಲ್ಲಿ ಕೆಲಸಕ್ಕೋಸ್ಕರ ನಾವು ಬರ್ತಾ ಇದೀವಿ ಅಂತ ಹೇಳ್ಕೊಂಡು ಬಂದಿದ್ರು. ಈ ರೀತಿಯಾಗಿ ಮೊದಲೇ ಪ್ಲಾನ್ ಅನ್ನ ಮಾಡಿಕೊಂಡು ಎಷ್ಟೋ ಜನ ಹಮಾಸ್ ಬಂಡುಕೋರರು ಬಂದು ಇಸ್ರೇಲ್ ಸೇರ್ಕೊಂಡಿದ್ರು. ಮತ್ತೊಂದು ಕಡೆ ಅದೇ ಸಂದರ್ಭದಲ್ಲಿ ಬೇಲಿಯನ್ನ ಹಾಕಿರ್ತಾರಲ್ವಾ, ಈ ಗಾಜಾ ಪಟ್ಟಿ, ಗಾಜಾ ಮತ್ತು ಇಸ್ರೇಲ್ನ ಸೆಂಟ್ರಲ್ ಇರುವಂತಹ ಬಾರ್ಡರ್ ಏನಿದೆಯಲ್ಲ, ಆ ಬಾರ್ಡರ್ ನಲ್ಲಿ ಬೇಲಿ ತಂತಿಗಳನ್ನು ಹಾಕಿರ್ತಾರೆ. ಅದನ್ನ ಕಟ್ ಮಾಡಿಕೊಂಡು ಅಲ್ಲಿಂದ ಬಂದು ಎಲ್ಲರನ್ನು ಕೂಡ ಹತ್ಯೆ ಮಾಡಿ ಹೋಗಿರ್ತಾರೆ. ಅದು ಅವತ್ತಿನ ದಿನ ಮಕ್ಕಳ ಹತ್ಯೆ ಆಗಿರುತ್ತೆ, ಮಹಿಳೆಯರ ಮೇಲೆ ಭೀಕರವಾಗಿ ಅತ್ಯಾಚಾರ ಆಗುತ್ತೆ. ಹಮಾಸ್ ಉಗ್ರರು ಅವತ್ತು ಈ ಎಲ್ಲಾ ಕೃತ್ಯಗಳನ್ನ ಮಾಡಿದ್ರಲ್ಲ, ತಮ್ಮ ಬಾಡಿ ಕ್ಯಾಮ್ ನಲ್ಲಿ ರೆಕಾರ್ಡ್ ಅನ್ನ ಮಾಡ್ಕೊಳ್ತಾರೆ. ರೆಕಾರ್ಡ್ ಅನ್ನ ಮಾಡಿಕೊಂಡು ಅದನ್ನ ತಮ್ಮ ವೆಬ್ಸೈಟ್ ಗಳಲ್ಲಿ ಅಪ್ಲೋಡ್ ಅನ್ನ ಕೂಡ ಮಾಡ್ಕೊಂಡಿದ್ರು. ಯಾರು ಎಷ್ಟು ಜನರ ತಲೆನ ತಗೊಂಡು ಬರ್ತಾನೆ ಅಂತಾರೆ, ಎಷ್ಟು ಜನರನ್ನ ಕೊಂದಿರ್ತಾನೆ, ಅವನಿಗೆ ಇಂತಿಷ್ಟು ಅಂತ ಆಫರ್ ಕೂಡ ಮಾಡಿದ್ರು. ದುಡ್ಡಲ್ಲಿಂದ ಬರುತ್ತೆ ಅವ್ರಿಗೆ, ಹೇಳ್ತೀನಿ ಅದ್ರ ಬಗ್ಗೆ. ಈ ಬಾಡಿ ಕ್ಯಾಮ್ಗಳಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿತ್ತು. ಹೋಗಿ ನುಗ್ಗಿ ಒಂದು ಏರಿಯಾ ಕಿಬುಟ್ಸ್ ಬೇರೆ ಅನ್ನೋ ಜಾಗಕ್ಕೆ ಹೋಗಿ ಅಲ್ಲಿ ಮನೆಗಳ ಸರ್ವನಾಶ ಮಾಡ್ಬಿಟ್ಟಿದ್ರು. ಅಲ್ಲಿ ಎಷ್ಟು ಜನ, 400-500 ಜನ ಇದ್ರು. ಆ 500 ಜನ ಇದ್ದಂತ ಒಂದು ಪುಟ್ಟದಂತ ಒಂದು ಹಳ್ಳಿ ತರದ ಒಂದು ಕಿಬುಟ್ಸ್ ಬೇರೆ ಅನ್ನೋ ಜಾಗ, ಆ ಜಾಗಕ್ಕೆ ನುಗ್ಗು ಹೊಡೆದಿರ್ತಾರೆ. ಸೆಡ್ರಾಟ್ ಅನ್ನೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಮೊದಲು ದಾಳಿ ಮಾಡ್ತಾರೆ. ಈ ಕಡೆ ಕಾರ್ಯಕ್ರಮ ನಡೀತಾ ಇರುತ್ತೆ, ಅಲ್ಲಿ ದಾಳಿ ಮಾಡ್ತಾರೆ. ಏನ್ ಆಗ್ತಾ ಇದೆ ಇಸ್ರೇಲ್ ಅಲ್ಲಿ ಅನ್ನೋದೇ ಗೊತ್ತಾಗೋದಿಲ್ಲ. ನೋಡ್ತಾ 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 ಸಾವಿರಾರು ಜನ ಮೃತಪಡ್ತಾರೆ. ಮಕ್ಕಳು, ಮಹಿಳೆಯರು ಎಲ್ಲರೂ ಕೂಡ ಹತರಾಗ್ತಾರೆ ಹಮಾಸ್ ಉಗ್ರ ದಾಳಿಯಿಂದಾಗಿ. ಮಹಿಳೆಯರ ಮೇಲೆ ಅತ್ಯಾಚಾರ ಆಗುತ್ತೆ. ಅದೆಲ್ಲವೂ ಕೂಡ ಬಾಡಿ ಕ್ಯಾಮ್ ನಲ್ಲಿ ರೆಕಾರ್ಡ್ ಆಗುತ್ತೆ. ತಕ್ಷಣ ಇಸ್ರೇಲ್ ಅಲರ್ಟ್ ಆಗುತ್ತೆ. ಇಸ್ರೇಲ್ ಅಲರ್ಟ್ ಆಗೋಷ್ಟರಲ್ಲಿ ನೂರಾರು ಜನ ಹೊತ್ತೆಯಾಳುಗಳನ್ನ ಹೊತ್ಕೊಂಡು ಹೋಗಿರ್ತಾರೆ. ಯಹೂದಿಗಳನ್ನ, ಇಸ್ರೇಲಿಗರನ್ನ ತಗೊಂಡು ಹೋಗಿ ತಮ್ಮ ಒಂದು ಜಾಗದಲ್ಲಿ ಇಟ್ಕೊಂಡಿರ್ತಾರೆ. ಅವತ್ತು ಮೆರೆದಂತ ಭರಭರತೆಯ ಪ್ರತಿಯೊಂದನ್ನು ಕೂಡ ಜಗತ್ತಿಗೆ ತೋರಿಸಬೇಕು ಅಂತ ಹೇಳಿ ಹಮಾಸ್ ಬಂಡುಕೋರರು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂಡಿರ್ತಾರೆ. ವೀಕ್ಷಕರೇ, ಯಾವಾಗ ಇದೆಲ್ಲ ಆಯ್ತು, ಇಸ್ರೇಲ್ ಸುಮ್ಮನೆ ಕೂರ್ಲಿಲ್ಲ. ಹಮಾಸ್ ದಾಳಿಯ ಬಳಿಕ ಗಾಜಾ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮಾಡುತ್ತೆ, ಧ್ವಂಸ ಮಾಡಾಕುತ್ತೆ. ಸುಮಾರು ಒಂದು 40 ಕಿಲೋಮೀಟರ್ ಗಾಜಾ ಪಟ್ಟಿ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಹೋದ್ರೆ
ಅಷ್ಟಿರುವಂತ ಜಾಗವನ್ನ ಕಂಡು ಕೇಳರಿಯದಂತೆ ಧ್ವಂಸ ಮಾಡುತ್ತೆ. ಆದ್ರೆ ಈ ಹಮಾಸ್ ಉಗ್ರರನ್ನ ಬಗ್ಗು ಬಡಿಯುವಂತ ಕೆಲಸವನ್ನ ಇಸ್ರೇಲ್ನ IDF ಮಾಡುತ್ತೆ. ಆದ್ರೆ ಅದಕ್ಕೆ ಬ್ಯಾಕ್ ಬೋನ್ ಅಂತ ಇದ್ದದ್ದನ್ನ ಮುರಿಯೋದಕ್ಕೆ ಕಾದು ಕುಳಿತಿರ್ತಾರೆ. ಬ್ಯಾಕ್ ಬೋನ್ ಯಾರು? ಇರಾನ್ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿತ್ತು. ಹಮಾಸ್ ಅನ್ನ ಪೋಷಣೆ ಮಾಡ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ, ಇರಾನ್ನ ಪರಮೋಚ್ಚ ನಾಯಕ, ಸುಪ್ರೀಂ ಲೀಡರ್ ಅಂತ ಹೇಳಿಕೊಂಡಿದ್ದಂಥ ಅಯಾತುಲ್ಲಾ ಅಲಿ ಖಮೇನಿ. ಆತನ ಮೇಲೆ ಮಚ್ಚ ನಮಿಸ್ತಾ ಇರುತ್ತೆ, ಸಮಯಕ್ಕೋಸ್ಕರ ಕಾಯ್ತಾ ಇರುತ್ತೆ ಇಸ್ರೇಲ್. ಶನಿವಾರ ನಮ್ಮ ಮೇಲೆ ಅವತ್ತು ಕಪ್ಪು ಶನಿವಾರವನ್ನ ಮಾಡಿದ್ರಲ್ವಾ, ನಾವ್ಯಾಕೆ ಸುಮ್ಮನೆ ಇರ್ಬೇಕು? ಆ ಗಾಜಾ ಪಟ್ಟೆಯಲ್ಲಿ ಇದ್ದಂತ ಅಷ್ಟೂ ಜನ ಹಮಾಸ್ ಬಂಡುಕೋರನ್ನ ಬಗ್ಗು ಬಡಿಯುವಂತ ಕೆಲಸವನ್ನ ಮಾಡಿತ್ತು. ಕಂಪ್ಲೀಟ್ ಗಾಜಾ ಪಟ್ಟಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು, ಕಬ್ಜಾ ಮಾಡಿತ್ತು ಇಸ್ರೇಲ್. ಆದ್ರೆ ಆ ಹಮಾಸ್ ಬಂಡುಕೋರಿಗೆ ಬೆನ್ನೆಲುಬಾಗಿ ನಿಂತಿದ್ದು, ಪೋಷಣೆ ಮಾಡ್ತಾ ಇದ್ದಿದ್ದು ಖಮೇನಿ ಅನ್ನೋದು ಗೊತ್ತಾಗಿರುತ್ತೆ. ಆದ್ರೆ ಖಮೇನಿ ಮೇಲೆ ಕಣ್ಣನ್ನ ಇಟ್ಟಿರುತ್ತೆ, ಟ್ರಂಪ್ ಕೂಡ ಕಣ್ಣನ್ನ ಇಟ್ಟಿರ್ತಾರೆ. ಹಮಾಸ್ ದಾಳಿ ಮಾಡಿದ್ದಂತ ಶನಿವಾರವೇ ಖಮೇನಿ ಮೇಲೂ ಕೂಡ ದಾಳಿಯನ್ನ ಮಾಡುತ್ತೆ. ಶನಿವಾರ ಆರಂಭ ಮಾಡಿದಂತ ಧರ್ಮಯುದ್ಧ ಶನಿವಾರವೇ ಅಂತ್ಯ ಆಗಿದೆ. ಧರ್ಮಯುದ್ಧ ಶುರುವಾಗಿದ್ದು ಯಾವಾಗ? ಅವತ್ತಿನ ಶನಿವಾರ. ಈಗ ಅದೇ ಶನಿವಾರವೇ ಧರ್ಮಯುದ್ಧ ಅಂತ್ಯವಾಗಿದೆ. ನೋಡಿ ಎಷ್ಟು ದಿನಗಳಿಂದ ಕಾದು ಕೂತಿದ್ರು, ಅಂದ್ರೆ ಎಷ್ಟು ವರ್ಕೌಟ್ ಮಾಡಿರ್ಬೇಕು ಇಸ್ರೇಲ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಂದಿನ ಸುದ್ದಿ ಗಮನ ಕೊಡಿ. ನೋಡಿ, ಶನಿವಾರದ ಕಿಚ್ಚು ಅವತ್ತೇನಿತ್ತಲ್ಲ ಅದು ಈಗ ಆರಿದೆ. ಈಗ ಆರಿರೋದು ಹಮಾಸ್ ಬಂಡುಕೋರರ ನರಮೇಧಕ್ಕೆ ಇಸ್ರೇಲ್ ಕಾದು 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 ಕೊನೆಗೂ ಪ್ರತೀಕಾರವನ್ನ ಪಡೆದುಕೊಂಡಿದೆ. ಅಕ್ಟೋಬರ್ 7, 2023 ಹಮಾಸ್ನಿಂದ ಇಸ್ರೇಲ್ನ ಒಳಗೆ ನುಗ್ಗಿ ನರಮೇಧವನ್ನ ಮಾಡಿತ್ತು. ಕಿಬುಟ್ಸ್ ಬೇರಿ ಅನ್ನೋ ಜಾಗದಲ್ಲಿ ನರಮೇಧವನ್ನ ಮಾಡಿತ್ತು. ಆ ಸೆಡ್ರಾಟ್ ಇಂದ ಕಿಬುಟ್ಸ್ ಬೇರಿಗೆ ಹೋಗುವಂತ ರಸ್ತೆಯ ಪಕ್ಕದಲ್ಲೇ ಅವತ್ತು ನರಮೇಧ ಆಗಿದೆ. ಅವತ್ತಿನ ಶನಿವಾರ ಇಸ್ರೇಲ್ಗೆ ಬ್ಲಾಕ್ ಸ್ಯಾಟರ್ಡೆ ಆಗಿತ್ತು, ಕಪ್ಪು ಶನಿವಾರ ಅಥವಾ ಆಪರೇಷನ್ ಅಲ್ ಅಕ್ಸಾ ಫ್ಲಡ್. ನೋಡಿ, ಅವತ್ತು ಎಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಗಾಜಾದಿಂದ ತುಸು ದೂರದಲ್ಲೇ ಇದ್ದಂತಹ ಕಿಬುಟ್ಸ್ ಬೇರಿ ಅನ್ನೋ ಜಾಗಕ್ಕೆ ಹೋಗುವಂತ ರಸ್ತೆಯ ಪಕ್ಕದಲ್ಲೇ ಒಂದು ಮ್ಯೂಸಿಕಲ್ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ. ಅವತ್ತಿನ ಸಂಜೆ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಭಾಗಿಯಾಗಿ ಎಲ್ಲರೂ ಕೂಡ ಅವರದ್ದು ಪಾಡದಲ್ಲಿ ಅವರ ಗುಂಗಲಿರ್ತಾರೆ. ಅಲ್ಲಿಗೆ ನುಗ್ಗುವಂತಹ ಹಮಾಸ್ ಬಂಡುಕೋರರು ಏಕಾಏಕಿ ಅವರ ಬಳಿ ಇದ್ದಂತಹ ಬಂದೂಕುಗಳಿಂದ, ಗ್ರೆನೇಡ್ಗಳಿಂದ ದಾಳಿ ಮಾಡ್ತಾರೆ, ಸೆಲ್ ದಾಳಿ ಮಾಡ್ತಾರೆ, ಬೇಕಾಬಿಟ್ಟಿ ಫೈರಿಂಗ್ ಅನ್ನ ಮಾಡ್ತಾರೆ. ಗೊತ್ತೇ ಆಗೋದಿಲ್ಲ ಎಲ್ಲೆಲ್ಲಿಂದ ಬುಲೆಟ್ಗಳು ಬರ್ತಾ ಇದೆ, ಎಲ್ಲಿಗೆ ಅದು ತಾಗುತ್ತೆ ಅನ್ನೋದು ಹುಡುಕಿ 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 ಕೊಲ್ತಾರೆ. ಅವತ್ತು ಶನಿವಾರದ ದಿನ ಎಲ್ಲರೂ ಕೂಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೂ ಸಂತೋಷದಿಂದ ಇರ್ತಾರೆ. ಆದ್ರೆ ಅಲ್ಲಿಗೆ ಎಂಟ್ರಿ ಕೊಡುವಂತ ಹಮಾಸ್ ಬಂಡುಕೋರರು ನುಗ್ಗಿ ಹೊಡಿತಾರೆ, ನರಮೇಧ ಆಗುತ್ತೆ. ನೀವು ಅನ್ಕೊಂಬೋದು ಅವತ್ತು ಗಾಜಾ ಪಟ್ಟಿಯಿಂದ ಎಲ್ಲರೂ ಹಮಾಸ್ ಬಂಡುಕೋರರು ಅಲ್ಲಿಂದ ಅವತ್ತೇ ನುಗ್ಗಿ ಹೊಡೆದ್ರ ಅಂತೇಳಿ. ಅರ್ಧದಷ್ಟು ಜನ ಅವತ್ತು ಒಳಗಡೆ ನುಗ್ಗಿದ್ರೆ ಇನ್ನು ಅರ್ಧದಷ್ಟು ಜನ ಒಳಗಡೆನೇ ಇದ್ರು. ಗಾಜಾದಿಂದ ಬೇರೆ ಬೇರೆ ಕೆಲಸಗಳಿಗೆ ಅಂತ ಹೇಳ್ಕೊಂಡು ಬಂದಿದ್ರು. ನಮಗೆ ಕಾಯಿಲೆ ಇದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಬಂದಿದ್ರು. ಈ ರೈತರ ಹೊಲದಲ್ಲಿ ಕೆಲಸಕ್ಕೋಸ್ಕರ ನಾವು ಬರ್ತಾ ಇದೀವಿ ಅಂತ ಹೇಳ್ಕೊಂಡು ಬಂದಿದ್ರು. ಈ ರೀತಿಯಾಗಿ ಮೊದಲೇ ಪ್ಲಾನ್ ಅನ್ನ ಮಾಡಿಕೊಂಡು ಎಷ್ಟೋ ಜನ ಹಮಾಸ್ ಬಂಡುಕೋರರು ಬಂದು ಇಸ್ರೇಲ್ ಸೇರ್ಕೊಂಡಿದ್ರು. ಮತ್ತೊಂದು ಕಡೆ ಅದೇ ಸಂದರ್ಭದಲ್ಲಿ ಬೇಲಿಯನ್ನ ಹಾಕಿರ್ತಾರಲ್ವಾ, ಈ ಗಾಜಾ ಪಟ್ಟಿ, ಗಾಜಾ ಮತ್ತು ಇಸ್ರೇಲ್ನ ಸೆಂಟ್ರಲ್ ಇರುವಂತಹ ಬಾರ್ಡರ್ ಏನಿದೆಯಲ್ಲ, ಆ ಬಾರ್ಡರ್ ನಲ್ಲಿ ಬೇಲಿ ತಂತಿಗಳನ್ನು ಹಾಕಿರ್ತಾರೆ. ಅದನ್ನ ಕಟ್ ಮಾಡಿಕೊಂಡು ಅಲ್ಲಿಂದ ಬಂದು ಎಲ್ಲರನ್ನು ಕೂಡ ಹತ್ಯೆ ಮಾಡಿ ಹೋಗಿರ್ತಾರೆ. ಅದು ಅವತ್ತಿನ ದಿನ ಮಕ್ಕಳ ಹತ್ಯೆ ಆಗಿರುತ್ತೆ, ಮಹಿಳೆಯರ ಮೇಲೆ ಭೀಕರವಾಗಿ ಅತ್ಯಾಚಾರ ಆಗುತ್ತೆ. ಹಮಾಸ್ ಉಗ್ರರು ಅವತ್ತು ಈ ಎಲ್ಲಾ ಕೃತ್ಯಗಳನ್ನ ಮಾಡಿದ್ರಲ್ಲ, ತಮ್ಮ ಬಾಡಿ ಕ್ಯಾಮ್ ನಲ್ಲಿ ರೆಕಾರ್ಡ್ ಅನ್ನ ಮಾಡ್ಕೊಳ್ತಾರೆ.
ರೆಕಾರ್ಡ್ ಅನ್ನ ಮಾಡಿಕೊಂಡು ಅದನ್ನ ತಮ್ಮ ವೆಬ್ಸೈಟ್ ಗಳಲ್ಲಿ ಅಪ್ಲೋಡ್ ಅನ್ನ ಕೂಡ ಮಾಡ್ಕೊಂಡಿದ್ರು. ಯಾರು ಎಷ್ಟು ಜನರ ತಲೆನ ತಗೊಂಡು ಬರ್ತಾನೆ ಅಂದ್ರೆ ಎಷ್ಟು ಜನರನ್ನ ಕೊಂದಿರ್ತಾನೆ ಅವ್ನಿಗೆ ಇಂತಿಷ್ಟು ಅಂತ ಆಫರ್ ಕೂಡ ಮಾಡಿದ್ರು. ದುಡ್ಡಲ್ಲಿಂದ ಬರುತ್ತವ್ರಿಗೆ ಹೇಳ್ತೀನಿ ಅದ್ರ ಬಗ್ಗೆ. ಈ ಬಾಡಿ ಕ್ಯಾಮ್ಗಳಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿತ್ತು. ಹೋಗಿ ನುಗ್ಗಿ ಒಂದು ಏರಿಯಾ ಕಿಬುಟ್ಸ್ ಬೇರೆ ಅನ್ನೋ ಜಾಗಕ್ಕೆ ಹೋಗಿ ಅಲ್ಲಿ ಮನೆಗಳ ಸರ್ವನಾಶ ಮಾಡ್ಬಿಟ್ಟಿದ್ರು. ಅಲ್ಲಿ ಎಷ್ಟು ಜನ 400-500 ಜನ ಇದ್ರು. ಆ 500 ಜನ ಇದ್ದಂತ ಒಂದು ಪುಟ್ಟದಂತ ಒಂದು ಹಳ್ಳಿ ತರದ ಒಂದು ಕಿಬುಟ್ಸ್ ಬೇರೆ ಅನ್ನೋ ಜಾಗ, ಆ ಜಾಗಕ್ಕೆ ನುಗ್ಗು ಹೊಡೆದಿರ್ತಾರೆ. ಸೆಡ್ರಾಟ್ ಅನ್ನೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಮೊದಲು ದಾಳಿ ಮಾಡ್ತಾರೆ. ಈ ಕಡೆ ಕಾರ್ಯಕ್ರಮ ನಡೀತಾ ಇರುತ್ತೆ, ಅಲ್ಲಿ ದಾಳಿ ಮಾಡ್ತಾರೆ. ಏನ್ ಆಗ್ತಾ ಇದೆ ಇಸ್ರೇಲ್ ಅಲ್ಲಿ ಅನ್ನೋದೇ ಗೊತ್ತಾಗೋದಿಲ್ಲ. ನೋಡ್ತಾ 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 ಸಾವಿರಾರು ಜನ ಮೃತಪಡ್ತಾರೆ. ಮಕ್ಕಳು, ಮಹಿಳೆಯರು ಎಲ್ಲರೂ ಕೂಡ ಹತರಾಗ್ತಾರೆ ಹಮಾಸ್ ಉಗ್ರ ದಾಳಿಯಿಂದಾಗಿ. ಮಹಿಳೆಯರ ಮೇಲೆ ಅತ್ಯಾಚಾರ ಆಗುತ್ತೆ. ಅದೆಲ್ಲವೂ ಕೂಡ ಬಾಡಿ ಕ್ಯಾಮ್ ನಲ್ಲಿ ರೆಕಾರ್ಡ್ ಆಗುತ್ತೆ. ತಕ್ಷಣ ಇಸ್ರೇಲ್ ಅಲರ್ಟ್ ಆಗುತ್ತೆ. ಇಸ್ರೇಲ್ ಅಲರ್ಟ್ ಆಗೋಷ್ಟರಲ್ಲಿ ನೂರಾರು ಜನ ಹೊತ್ತೆಯಾಳುಗಳನ್ನ ಹೊತ್ಕೊಂಡು ಹೋಗಿರ್ತಾರೆ. ಯಹೂದಿಗಳನ್ನ, ಇಸ್ರೇಲಿಗರನ್ನ ತಗೊಂಡು ಹೋಗಿ ತಮ್ಮ ಒಂದು ಜಾಗದಲ್ಲಿ ಇಟ್ಕೊಂಡಿರ್ತಾರೆ. ಅವತ್ತು ಮೆರೆದಂತ ಭರಭರತೆಯ ಪ್ರತಿಯೊಂದನ್ನು ಕೂಡ ಜಗತ್ತಿಗೆ ತೋರಿಸಬೇಕು ಅಂತ ಹೇಳಿ ಹಮಾಸ್ ಬಂಡುಕೋರರು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂಡಿರ್ತಾರೆ. ವೀಕ್ಷಕರೇ, ಯಾವಾಗ ಇದೆಲ್ಲ ಆಯ್ತು ಇಸ್ರೇಲ್ ಸುಮ್ಮನೆ ಕೂರ್ಲಿಲ್ಲ. ಹಮಾಸ್ ದಾಳಿಯ ಬಳಿಕ ಗಾಜಾ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮಾಡುತ್ತೆ, ಧ್ವಂಸ ಮಾಡಾಕತ್ತೆ. ಸುಮಾರು ಒಂದು 40 ಕಿಲೋಮೀಟರ್ ಗಾಜಾ ಪಟ್ಟಿ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಹೋದ್ರೆ ಅಷ್ಟಿರುವಂತ ಜಾಗವನ್ನ ಕಂಡು ಕೇಳರಿಯದಂತೆ ಧ್ವಂಸ ಮಾಡುತ್ತೆ. ಆದ್ರೆ ಈ ಹಮಾಸ್ ಉಗ್ರರನ್ನ ಬಗ್ಗು ಬಡಿಯುವಂತ ಕೆಲಸವನ್ನ ಇಸ್ರೇಲ್ನ IDF ಮಾಡುತ್ತೆ. ಆದ್ರೆ ಅದಕ್ಕೆ ಬ್ಯಾಕ್ ಬೋನ್ ಅಂತ ಇದ್ದದನ್ನ ಮುರಿಯೋದಕ್ಕೆ ಕಾದು ಕುಳಿತಿರ್ತಾರೆ. ಬ್ಯಾಕ್ ಬೋನ್ ಯಾರು? ಇರಾನ್ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿತ್ತು. ಹಮಾಸ್ ಅನ್ನ ಪೋಷಣೆ ಮಾಡ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ, ಇರಾನ್ನ ಪರಮೋಚ್ಚ ನಾಯಕ, ಸುಪ್ರೀಂ ಲೀಡರ್ ಅಂತ ಹೇಳಿಕೊಂಡಿದ್ದಂಥ ಅಯಾತುಲ್ಲಾ ಅಲಿ ಖಮೇನಿ. ಆತನ ಮೇಲೆ ಮಚ್ಚನ್ನು ಮಸ್ತಾ ಇರುತ್ತೆ. ಸಮಯಕ್ಕೋಸ್ಕರ ಕಾಯ್ತಾ ಇರುತ್ತೆ ಇಸ್ರೇಲ್. ಶನಿವಾರ ನಮ್ಮ ಮೇಲೆ ಅವತ್ತು ಕಪ್ಪು ಶನಿವಾರವನ್ನ ಮಾಡಿದ್ರಲ್ವಾ, ನಾವ್ಯಾಕೆ ಸುಮ್ಮನೆ ಇರ್ಬೇಕು? ಆ ಗಾಜಾ ಪಟ್ಟೆಯಲ್ಲಿದ್ದಂತ ಅಷ್ಟೂ ಜನ ಹಮಾಸ್ ಬಂಡುಕೋರನ್ನ ಬಗ್ಗು ಬಡಿಯುವಂತ ಕೆಲಸವನ್ನ ಮಾಡಿತ್ತು. ಕಂಪ್ಲೀಟ್ ಗಾಜಾ ಪಟ್ಟಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು, ಕಬ್ಜಾ ಮಾಡಿತ್ತು ಇಸ್ರೇಲ್. ಆದ್ರೆ ಆ ಹಮಾಸ್ ಬಂಡುಕೋರಿಗೆ ಬೆನ್ನೆಲುಬಾಗಿ ನಿಂತಿದ್ದು, ಪೋಷಣೆ ಮಾಡ್ತಾ ಇದ್ದಿದ್ದು ಖಮೇನಿ ಅನ್ನೋದು ಗೊತ್ತಾಗಿರುತ್ತೆ. ಆದ್ರೆ ಖಮೇನಿ ಮೇಲೆ ಕಣ್ಣನ್ನ ಇಟ್ಟಿರುತ್ತೆ, ಟ್ರಂಪ್ ಕೂಡ ಕಣ್ಣನ್ನ ಇಟ್ಟಿರ್ತಾನೆ. ಹಮಾಸ್ ದಾಳಿ ಮಾಡಿದ್ದಂತ ಶನಿವಾರವೇ ಖಮೇನಿ ಮೇಲೂ ಕೂಡ ದಾಳಿಯನ್ನ ಮಾಡುತ್ತೆ. ಶನಿವಾರ ಆರಂಭ ಮಾಡಿದಂತ ಧರ್ಮಯುದ್ಧ ಶನಿವಾರವೇ ಅಂತ್ಯ ಆಗಿದೆ. ಧರ್ಮಯುದ್ಧ ಶುರುವಾಗಿದ್ದು ಯಾವಾಗ? ಅವತ್ತಿನ ಶನಿವಾರ. ಈಗ ಅದೇ ಶನಿವಾರವೇ ಧರ್ಮಯುದ್ಧ ಅಂತ್ಯವಾಗಿದೆ. ನೋಡಿ ಎಷ್ಟು ದಿನಗಳಿಂದ ಕಾದು ಕೂತಿದ್ರು, ಅಂದ್ರೆ ಎಷ್ಟು ವರ್ಕೌಟ್ ಮಾಡಿರ್ಬೇಕು ಇಸ್ರೇಲ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಂದಿನ ಸುದ್ದಿ ಗಮನ ಕೊಡಿ.